ಮಡಂತ್ಯಾರಿನ ಗೇರುಕಟ್ಟೆ ಸಮೀಪದ ನಾಳಾ ದೇವಸ್ಥಾನಕ್ಕೆ ಧನುಪೂಜೆಗೆಂದು ಮುಂಜಾನೆ ಹೊರಟಿದ್ದ ಓಡಿಲ್ನಾಳ ಗ್ರಾಮದ ಸಂಬೊಳ್ಯದ ಬಾಲಕನ ಮೃತದೇಹವು ಮನೆಯಿಂದ 500 ಮೀಟರ್ ದೂರದ ಖಾಸಗಿ ತೋಟದ ಬಾವಿಯಲ್ಲಿ ಪತ್ತೆಯಾಗಿದೆ. ಮೃತದೇಹದಲ್ಲಿ ಗಾಯಗಳಿರುವುದರಿಂದ ಆತನ ಸಾವಿನ ಕುರಿತು ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದೆ. ಆತನ ತಲೆಯಲ್ಲಿ ಪತ್ತೆಯಾಗಿರುವ ಗಂಭೀರ ಗಾಯ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದ್ದು, ಅದು ಯಾವ ರೀತಿ ಉಂಟಾಗಿದೆ ಎಂಬುದರ ಮೇಲೆ ಆತನ ಸಾವಿಗೆ ಕಾರಣ ತಿಳಿದು ಬರಲಿದೆ. ಆತನಿಗೆ ಯಾರೋ ಹೊಡೆದಾಗ ಏಟು ಜೋರಾಗಿ ಸಾವನ್ನಪ್ಪಿರಬಹುದೇ? ಅಷ್ಟು ಮುಂಜಾನೆ ಆತನಿಗೆ ಹೊಡೆದವರು ಯಾರು? ಯಾಕೆ ಹೊಡೆದಿರಬಹುದು? ಆತ ಯಾವುದೋ ಪ್ರಾಣಿಗೆ ಹೆದರಿ ಓಡುವ ಸಂದರ್ಭ, ಬಿದ್ದು ಕಲ್ಲು ಅಥವಾ ಇನ್ಯಾವುದೋ ವಸ್ತು ತಲೆಗೆ ಬಡಿದಿರಬಹುದೇ? ಬಾವಿಗೆ ಆಕಸ್ಮಿಕವಾಗಿ ಬೀಳುವ ಸಂದರ್ಭ ತಲೆಕಲ್ಲಿಗೆ ಹೊಡೆದು ಗಾಯಗಳಾಗಿರಬಹುದೇ ಎಂಬೆಲ್ಲ ಅನುಮಾನಗಳು ಕಾಡತೊಡಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಪತ್ರಕರ್ತರ ಜೊತೆ ಮಾತನಾಡಿ, ಸುಮಂತ್ ಎನ್ನುವ ಬಾಲಕ ಮುಂಜಾನೆ ದೇವಸ್ಥಾನಕ್ಕೆಂದು ಹೋಗಿದ್ದು, ಮನೆಯಿಂದ 500 ಮೀಟರ್ ದೂರದಲ್ಲಿ ಆತನ ಮೃತದೇಹ ಪತ್ತೆಯಾಗಿದೆ. ಸ್ಥಳದಲ್ಲಿ ರಕ್ತದ ಕಲೆಗಳು ಕಂಡು ಬಂದಿದ್ದು, ಮೃತದೇಹದಲ್ಲಿ ಗಾಯಗಳು ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕವೇ ಯಾವ ರೀತಿ ಮೃತಪಟ್ಟಿದ್ದಾನೆ ಎಂಬುದು ತಿಳಿದು ಬರಲಿದೆ ಎಂದರು. ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಗೇರುಕಟ್ಟೆ ಎಂದು ಜಾಗದಲ್ಲಿ ಸುಮಂತ್ ಎಂದು ಒಂದು 15 ವರ್ಷದ ಹುಡುಗ, ಅವರು ಸುಮಾರು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದು, ಬೆಳ್ಳಂಬೆಳಗ್ಗೆ ಎದ್ದು ಹೋಗೋದು ಇತ್ತು. ಇವತ್ತು ಅದೇ ರೀತಿಯಲ್ಲಿ ಬೆಳಗ್ಗೆ ಒಂದು 5 ಗಂಟೆಗೆ ಮನೆಯಿಂದ ಬಿಟ್ಟಿದ್ದಾರೆ. ಮನೆಯಿಂದ ಸುಮಾರು ಒಂದು 500 ಮೀಟರ್ ದೂರ ಬಂದ ಮೇಲೆ ಮತ್ತೆ ಅಲ್ಲಿ ಅವ್ರದ್ದು ಬಾಡಿ ಒಂದು ಬಾವಿನಲ್ಲಿ ಇತ್ತು, ಸಣ್ಣ ಮೋಟರ್ ತರ ಪಾಂಡ್ನಲ್ಲಿ. ಪಕ್ಕದಲ್ಲಿ ಅವ್ರದ್ದು ಬ್ಲಡ್ ಇದೆಯೇ. ಇದರದ ಬಗ್ಗೆ ಈಗ ಬೆಳಗ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅದೊಂದು ಕೇಸ್ ಆಗಿದೆ. ಅದರ ಮೇಲೆ ಈಗ ಇನ್ಕ್ವೆಸ್ಟ್ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗಿದೆ. ಹೌದು, ಇಂಜುರಿ ಆಗಿದೆ. ಅದು ಒಳಗೆ ಬಿದ್ದಿದ್ದ ಇಂಜುರಿನಾ ಅಥವಾ ಏನು ಇಂಜುರಿ ಅಂತ ಚೆಕ್ ಮಾಡಿ ಆಮೇಲೆ ನಾವು ಡೀಟೇಲ್ ಆಗಿ ನಾವು ಎಲ್ಲ ಆಂಗಲ್ ನಲ್ಲಿ ವೆರಿಫೈ ಮಾಡಬೇಕು. ಅದನ್ನು ಡೀಟೇಲ್ ಆಗಿ ವೆರಿಫೈ ಮಾಡಿ ಮತ್ತೆ ಸುಮಂತ್ ಗೇರುಕಟ್ಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾನೆ. ಕಲಿಕೆ ಹಾಗೂ ಇತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲನಾಗಿರುವ ಆತ ವಿಜ್ಞಾನ ಮಾದರಿ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದು, ಫೆಬ್ರವರಿ 6ರಂದು ಗುಜರಾತ್ಗೆ ತೆರಳಬೇಕಿತ್ತು. ಆದರೆ ಇದೀಗ ಆತ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವುದು ಕುಟುಂಬದ ಜೊತೆಗೆ ಆತನ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ಸುತ್ತಮುತ್ತಲ ಗ್ರಾಮದ ಜನತೆಯನ್ನು ದುಃಖದ ಮಡುವಿಗೆ ತಳ್ಳಿದೆ.